ಇಲ್ಲಿ ಹಾಜರಿರುವಂಥ ನಮ್ಮ ಎಲ್ಲ ರಾಜಕೀಯ ಪಕ್ಷಗಳ ನಮ್ಮ ಪ್ರತಿನಿಧಿಗಳು ಮತ್ತು ಹಾಗೂ ನಮ್ಮ ಚನ್ನಗಿರಿ ತಾಲೂಕಿನ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ. ಸೊ ನಮಗೆಲ್ಲ ಗೊತ್ತಿರುವಂತೆ ಇವತ್ತು ನಾವು ಈ ನಮ್ಮ SIR ಮತದಾರ ಪಟ್ಟಿಗಳ ಒಂದು ವಿಶೇಷ ಸಮಗ್ರ ಪರಿಷ್ಕರಣೆ ಏನು ಮಾಡಿದ್ದೀವಿ ಅದರ ಒಂದು ಕರಡು ಪಟ್ಟಿನ ನಾವಿವತ್ತು ಪ್ರಕಟ ಮಾಡಿದ್ದೀವಿ. ಈಗಾಗಲೇ ನಮಗೆ ಹಿಂದೆ ನಾವು ಸಹ ಕಾಲಕ್ಕೆ ನಮಗೆಲ್ಲ ಮಾಹಿತಿ ನೀಡಿದ್ವಿ. ಸೊ ಈ ಪ್ರಕ್ರಿಯೆ ಏನು ಇಡೀ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಸೊ ಇದು ನಮ್ಮ 30/6ರಿಂದ ಜೂನ್ 30ರಿಂದ ನಮ್ಮ BLO ಅಂದರೆ ಮತಗಟ್ಟೆ ಮಟ್ಟದ ಅಧಿಕಾರಿಗಳೇನಿದ್ದಾರೆ ಅವರು ಮನೆ ಮನೆಗೆ ಭೇಟಿ ನೀಡಿ ಸೊ ನಮ್ಮ ಏನು ಒಂದು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಏನು 255 ಪೋಲಿಂಗ್ ಬೂತ್ಗಳಿದ್ದಾವೆ, ಮತಗಟ್ಟೆಗಳಿದೆ, ಆ ಎಲ್ಲ ಮತದಾರರಿಗೆ ಒಂದು ಎನ್ಯುಮರೇಷನ್ ಫಾರಮ್ ಅಂತ ಕೊಟ್ಟಿದ್ದಾರೆ. ಕೊಟ್ಟು ಅವರಿಂದ ಮತ್ತೆ ವಾಪಸ್ ಅವರು ಮಾಹಿತಿ ತುಂಬಿ ವಾಪಸ್ ತಗೊಂಡು ಅವರು ಇದನ್ನು ಡಿಜಿಟೈಸ್ ಮಾಡಿದ್ದಾರೆ, ಅಂದರೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಸೊ ಅದರಲ್ಲಿ ಕೆಲವು ಮತದಾರರು ನಮಗೆ ಅವರು ಎಲ್ಲಿ ನೋಂದಣಿ ಆಗಿದ್ದಾರೆ ಆ ಭಾಗದಲ್ಲಿ ಅವರು ಸಿಕ್ಕಿಲ್ಲ, ಅಂದರೆ ಬೇರೆ ಬೇರೆ ಕಾರಣಗಳಿಂದ ನಮಗೆ ಅದನ್ನು ಮಾಹಿತಿ ನೀಡಿದ್ದೀವಿ. ಅದನ್ನೇ ಒಟ್ಟು ನಮಗೆ ವಿವಿಧ ಕಾರಣಗಳಿಂದ ಅಂದರೆ ಮೃತಪಟ್ಟ ಮತದಾರರು 3652 ಇದ್ದಾರೆ. ಆಮೇಲೆ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂದರೆ ಶಾಶ್ವತವಾಗಿ ಸ್ಥಳಾಂತರ ಹೊಂದಿರೋ ಮತದಾರರು ಅಂತ ಗುರುತಿಸಿರೋದು 10,219 ಜನ ಇದ್ದಾರೆ. ಮತ್ತು ಈಗಾಗಲೇ ಬೇರೆ ಕಡೆ ಅವರು ನೋಂದಣಿ ಮಾಡ್ಕೊಂಡಿರ್ತಾರೆ, ಡಬಲ್ ಎಂಟ್ರಿ ಅಂತ ನಾವೇನು ಹೇಳ್ತೀವಿ, ಅಂಥವ್ರನ್ನ ಒಂದು ಭಾಗದಲ್ಲಿ ತೆಗೆದಿರ್ತೀವಿ, ಇನ್ನೊಂದು ಭಾಗದಲ್ಲಿ ಅವ್ರು ಎಲ್ಲಿ ಉಳಿಸ್ಕೊಬೇಕು ಅಂತ ಇಚ್ಛೆಪಟ್ಟಿರ್ತಾರೆ ಅಲ್ಲಿ ಉಳಿಸಿರ್ತೀವಿ. ಅಂಥವ್ರು 3,497 ಜನ ಇದ್ದಾರೆ. ಆಮೇಲೆ ಆಬ್ಸೆಂಟ್ ಅಂದರೆ ಅವ್ರಿಗೆ ಗೊತ್ತಿಲ್ಲ, ನಮಗೆ ಅವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ, ಅಂಥವ್ರು 627 ಜನ ಇದ್ದಾರೆ. ಮತ್ತು ಇತರೆ ಕಾರಣಗಳಿಂದ 40 ಜನ ಸಿಕ್ಕಿದ್ದಾರೆ. ಒಟ್ಟು ಈಗ ಈ ರೀತಿ 18,035 ಜನನ ನಾವು ಏನು ನಮ್ಮ ಮೂಲ ಮತದಾರರ ಪಟ್ಟಿ ಇತ್ತು 2025 ನಾವು ಪ್ರಕಟ ಮಾಡಿದ ಮೂಲ ಮತದಾರರ ಪಟ್ಟಿಯಿಂದ 18,035 ಜನ ಈ ಬೇರೆ ಬೇರೆ ಕಾರಣಗಳಿಂದ ನಮಗೆ ಅವರು ಸಿಕ್ಕಿಲ್ಲ. ಅಂದರೆ ನಮ್ಮ ಏನು ಫಾರಮ್ ನಮ್ಮ BLOಗಳು ಕೊಟ್ಟಿದ್ದಾರೆ ಆ ಫಾರಮನ್ನು ತುಂಬಿಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಇವರು ಯಾರು ಸಹ ನಾವು ಈಗ ನಮ್ಮ ಈ ಇವತ್ತೇನು ನಾವು ಪ್ರಕಟ ಮಾಡಿದ್ದೀವಿ ಕರಡು ಮತದಾರರ ಪಟ್ಟಿ, ಅದರಲ್ಲಿ ಅವರು ಬರಲ್ಲ. ಈ 18,035 ಜನ ಈ ಪಟ್ಟಿನಲ್ಲಿ ಬರಲ್ಲ. ಸೊ ಇವರನ್ನು ನಾವು ಹೊರತುಪಡಿಸಿ ಈಗ ನಮ್ಮ ಪಟ್ಟಿಯಲ್ಲಿ 1,85,593 ಜನ ಈ ಪಟ್ಟಿನಲ್ಲಿ ಇದ್ದಾರೆ. ಅದರಲ್ಲಿ ಗಂಡು ಅಂದರೆ ಪುರುಷ ಮತದಾರರು 93,076 ಜನ ಇದ್ದಾರೆ. ಅದೇ ರೀತಿ ಮಹಿಳಾ ಮತದಾರರು 92,510 ಮತ್ತು ಇತರೆ ತೃತೀಯ ಲಿಂಗಿಗಳು ಅಂತ ಏನು ಹೇಳ್ತೀವಿ, ಇತರೆ ಅಂತಂದರೆ 7 ಜನ. ಒಟ್ಟು 1,85,593 ಜನ ಈ ಕರಡು ಮತದಾರರ ಪಟ್ಟಿಯಲ್ಲಿ ಪ್ರಕಟ ಮಾಡಿದ್ವಿ. ಅಂದರೆ ಇವರು ನಮ್ಮ BLO ಏನು ಮತಗಟ್ಟೆ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ರು, ಅದರಲ್ಲಿ ಇವರು ಈ 1,85,593 ಜನ ಅವರ ಆಲ್ರೆಡಿ ಇಲ್ಲಿ ವಾಸ ಇದ್ದಾರೆ. ಅವರು ಅಗತ್ಯದ ಫಾರಮ್ ಏನು ತುಂಬಿಕೊಟ್ಟಿದ್ದಾರೆ. ಆಮೇಲೆ ನಾವು ಇನ್ನೊಂದು ಏನು ಮಾಡಿದ್ದೀವಿ ಅಂದರೆ ಇಂದಿನ ಒಂದು ಸಮಗ್ರ ವಿಶೇಷ ಪರಿಷ್ಕರಣೆ SIR ಏನು ನಡೀತು 2002ರಲ್ಲಿ ಒಂದು ಮೂಲ ಮತದಾರರ ಪಟ್ಟಿ ಏನಿತ್ತು ಆ ಪಟ್ಟಿಗೆ ಲಿಂಕೇಜ್ ಕೊಡಬೇಕು. ಆ ಪಟ್ಟಿನಲ್ಲಿ ಅವ್ರದ್ದಾದರೂ ಇರ್ಬೋದು ಅಥವಾ ಅವರ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಇಷ್ಟು ಜನದಲ್ಲಿ ಯಾರಾದರೂ ಒಬ್ಬರದ್ದು ಲಿಂಕ್ ಕೊಟ್ಟರು ಅವ್ರಿಗೆ ನಾವು ಮ್ಯಾಪಿಂಗ್ ಮಾಡಿದ್ದೀವಿ. ನಾವು ಆ ಸಾಫ್ಟ್ವೇರಲ್ಲಿ ಮ್ಯಾಪಿಂಗ್ ಮಾಡಿ ಇಷ್ಟು ಜನದ್ದು ಮ್ಯಾಪಿಂಗ್ ಆಗಬೇಕು. ಆಗಿರೋಂಥ ಮತದಾರರೇ ನಮಗೆ ಇಲ್ಲಿ ಸಿಕ್ಕಿರೋದು ಹೌದಾ. ಸೊ 1,85,593 ಜನ ನಮ್ಮ ಈ ಕರಡು ಮತದಾರರ ಪಟ್ಟಿಯಲ್ಲಿದೆ. ಸೊ ಅದರಲ್ಲಿ ಏನಾಗಿದೆ ಈಗ ಮತ್ತೆ ಇದು ಈ 1,85,593ರಲ್ಲಿ ಕೆಲವರಿಗೆ ನೋಟಿಸು ಕೊಡ್ತೀವಿ ನಾವು. ಅದು ಯಾಕೆ ಅಂತ ಹೇಳಿದರೆ ಇದರಲ್ಲಿ ನಾವು 180 ಜನ ಇದು ಈ ಪಟ್ಟಿ ಹಾಕಿಲ್ಲ ಇದರಲ್ಲಿ 5 ನೋಟಿಸು ಇಲ್ಲ ನನಗೆ ಹೇಳ್ತೀನಿ. ಒಟ್ಟು ಅಂದರೆ ಭಾಳ ಕಡಿಮೆ ಇದೆ ನಮ್ಮ ಭಾಗದಲ್ಲಿ. ಒಂದು 180 ಜನ ಮ್ಯಾಪಿಂಗ್ ಆಗಿಲ್ಲ, ಅಂದರೆ 2002ರ ವೋಟರ್ ಲಿಸ್ಟ್ನಲ್ಲಿ ಏನು ಅವ್ರದ್ದು ಲಿಂಕ್ ಸಿಕ್ಕಿಲ್ಲ, ನಮ್ಮದು ಅವ್ರದ್ದಾಗಲಿ ಅಥವಾ ಅವರ ತಂದೆ ತಾಯಿ ಅಜ್ಜ ಅಜ್ಜಿದು ಸಿಕ್ಕಿಲ್ಲ. ಅಂಥವ್ರು ನಮ್ಮಲ್ಲಿ 180 ಜನ ಇದ್ದಾರೆ. ಅದು ಬಿಟ್ಟರೆ ಮ್ಯಾಪಿಂಗ್ ಮಾಡಿದ್ದೀವಿ, ಆದರೆ ಮ್ಯಾಪಿಂಗ್ನಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದ್ದಾವೆ. ಅಂತರ ಅಂದರೆ ಈಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು. ಈಗ 2002ಕ್ಕೂ ಮತ್ತು ಈಗಿನ ವೋಟರ್ ಲಿಸ್ಟ್ಗೆ ಅವರು ಏನಾದರೂ ವ್ಯಾಕರಣ ವ್ಯತ್ಯಾಸ ಇತ್ತು ಅಥವಾ ಅವ್ರ ತಂದೆ ಹೆಸರಿನಲ್ಲಿ ಏನಾದರೂ ವ್ಯತ್ಯಾಸ ಇತ್ತು ಅಥವಾ ಮ್ಯಾಪಿಂಗ್ ಎಲ್ಲ ಮಾಡಿರ್ತಾರೆ. ಬಟ್ ಆದರೆ ಕೆಲವು ಅವ್ರಿಗೆ ಅವರ ಅಜ್ಜ ಅವ್ರ ತಂದೆ ಮತ್ತು ಮಗನ ಇದ್ರ ನಡುವೆ ಏಜ್
ಏಜ್ ಏನಿರುತ್ತೆ ಯೂಶಲಿ ಒಂದು 15 ವರ್ಷ ಏನಾದರೂ ಇರಬೇಕು. 15 ವರ್ಷಕ್ಕಿಂತ ಕಡಿಮೆ ಬಂದಿರುತ್ತೆ. ಅಜ್ಜ ಅಂತ ಮ್ಯಾಪ್ ಮಾಡಿರ್ತಾರೆ, ಅಜ್ಜಂಗೆ 40 ವರ್ಷಕ್ಕಿಂತ ಕಡಿಮೆ ಬಂದಿರುತ್ತೆ. ಈ ಥರದಲ್ಲಿ ಒಂದು 549 ಜನ ಇದ್ದಾರೆ ಇಡೀ ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ. 549 ಜನ ಈ ರೀತಿ ಮ್ಯಾಪಿಂಗ್ನಲ್ಲಿ ವ್ಯತ್ಯಾಸಗಳನ್ನು ಕಂಡು ಬಂದಿದ್ದಾರೆ. ಪ್ಲಸ್ ಒಂದು 180 ಜನ ನಾವು ನೋ ಮ್ಯಾಪಿಂಗ್, ಅವ್ರದ್ದೇನು ಲಿಂಕ್ ಸಿಕ್ಕಿಲ್ಲ ನಮಗೆ 2000. ಸೊ ಈ ಒಟ್ಟು ಎರಡು ಸೇರಿಬಿಟ್ಟು ನಾವು 729 ಜನ ಏನಾಗ್ತಾರೆ. ಈ 729 ಜನಕ್ಕೆ ಸೊ ನಾವೇನು ಮಾಡ್ತೀವಿ, ಈಗ ಒಂದು ನೋಟಿಸ್ ಅಂತ ಕೊಡ್ತಾರೆ. ಸೊ ಅಂದರೆ ಅವರು ನೈಜತೆ ಪರಿಶೀಲನೆ ಮಾಡಲಿಕ್ಕೆ ನಿಜವಾಗ್ಲೂ ಅವರು ಹೊಂದಾಗಿದ್ದಾರ ಅಥವಾ ಅಲ್ಲಿ ಏನಾದರೂ ವ್ಯತ್ಯಾಸಗಳಾಗಿದೆಯಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಸೊ ನಾವು ಒಂದು ನೋಟಿಸ್ ಕೊಡ್ತೀವಿ. ನೋಟಿಸಲ್ಲಿ ಯಾವ ದಿನಾಂಕಕ್ಕೆ ಒಂದು ದಿನಾಂಕನ ನಿಗದಿ ಮಾಡ್ತೀವಿ ಅವ್ರಿಗೆ ವಿಚಾರಣೆ ಮಾಡಲಿಕ್ಕೆ ಅಂತಂದೇಳಿ. ವಿಚಾರಣೆಗೆ ಅವರು ಖುದ್ದಾಗಿ ಹಾಜರಾಗಬೇಕು. ನಮ್ಮ BLOಗಳೇ ಅವ್ರ ಮನೆಗಳಿಗೆ ಹೋಗಿ ನೋಟಿಸ್ ಕೊಡ್ತಾರೆ. ಆ ನೋಟಿಸ್ನಲ್ಲೇ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ ಅಂದರೆ ಏನೇನು ದಾಖಲೆ ಅವರು ಕೊಡ್ಬೋದು ಅಂತಂದೇಳಿ. ಸೊ ಈ ರೀತಿ ಅವ್ರಿಗೆ ಏನಾದರೂ ಈ ಮ್ಯಾಪಿಂಗೇ ಆಗಿಲ್ಲ ಅಂತ ಹೇಳಿದ್ರೆ ಅವರು ಅವರ ವಯಸ್ಸಿನ ದೃಢೀಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಅವರು ಈಗೇನು ವಾಸ ಇದ್ದಾರೆ ವಾಸಸ್ಥಳದ ದೃಢೀಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೊಡಬೇಕಾಗುತ್ತೆ. ಅದನ್ನು ಒಂದು ಆಯೋಗನೇ ನಿಗದಿಪಡಿಸಿದ್ರು 12 ದಾಖಲೆಗಳನ್ನು, ಪ್ಲಸ್ ಒಂದು ಆಧಾರ್ ಕಾರ್ಡು ಸುಮ್ಮನೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂತ. ಅದು ಓನ್ಲಿ ನಾವು ಐಡೆಂಟಿಟಿ ಪ್ರೂಫ್ ಅಂತ ತಗೊಳ್ತೀವಿ. ಅಂದರೆ ಅವನ ಇದನ್ನು ಅಷ್ಟೇ ಐಡೆಂಟಿಟಿ ಗುರುತಿಗಷ್ಟೇ. ಅದು ವಾಸಸ್ಥಳ ಆಗಲಿ ಜನ್ಮಸ್ಥಳಕ್ಕಾಗಲಿ ಅಲ್ಲ ಜನ್ಮ ದಿನಾಂಕಕ್ಕಾಗಲಿ ಅದನ್ನು ತಗೊಳ್ಳೋಂಗಿಲ್ಲ ಅಂತ ಆದೇಶ ಆಗಿದೆ. ಹಾಗಾಗಿ ಅದನ್ನು ಬಿಟ್ಟು ಅವರು SLC ಮಾರ್ಕ್ಸ್ ಕಾರ್ಡ್ ಇರ್ಬೋದು ಅಥವಾ ಶಾಲಾ ದಾಖಲಾತಿ ಇರ್ಬೋದು, ಈ ರೀತಿ ಅವರು ಯಾವುದಾದ್ರು ಒಂದು ದಾಖಲೆ ಕೊಟ್ಟರೆ ಸಾಕು. ಅಥವಾ ಈಗ ನಾವು ಕಾಯಂ ನಿವಾಸ ದೃಢೀಕರಣ ಪತ್ರ ಅಂತ ಕೊಡ್ತಾ ಇದ್ದೀವಿ. ಅದನ್ನು ಸಹ ಅವರು ಅರ್ಜಿ ಹಾಕಿದರೆ ತಕ್ಷಣ ಕೊಡಲಿಕ್ಕೆ ಅವಕಾಶ ಮಾಡಿದ್ದಾರೆ. ಅದು ಮತ್ತು ನಮ್ಮ ಜಾತಿ ದೃಢೀಕರಣ ಇವನ್ನ ಕೊಟ್ಟಿದ್ದೀವಿ ನಾವು. ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಗಳಿಗೆ ಅವ್ರು ಯಾರ್ಯಾರು ಮಾಡಿಸ್ಕೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ನಮ್ಮ VIಗಳ ಮುಖಾಂತರ ಈಗಾಗಲೇ ಕೊಟ್ಟಿದ್ದೀವಿ. ಅದರಲ್ಲಿ ಯಾವುದಾದ್ರೂ ಒಂದು ದಾಖಲೆ ಕೊಡ್ಬೋದು. ಈ ಮ್ಯಾಪಿಂಗ್ ಕೇಸ್ ಮ್ಯಾಪಿಂಗ್ ಏನಾಗಿಲ್ಲ 180 ಜನ ಏನಿದ್ದಾರೆ ಅದರಲ್ಲಿ ಒಂದು ದಾಖಲೆ ಕೊಟ್ಟು ಅವತ್ತು ಈ ವಿಚಾರಣೆ ದಿನಾಂಕ ಏನಿರುತ್ತೆ ಆ ದಿನಾಂಕದಲ್ಲಿ ಖುದ್ದಾಗಿ ಅವರು ಹಾಜರಾಗಿ ವಿಚಾರಣಾಧಿಕಾರಿಗಳ ಮುಂದೆ ಅವರು ಹಾಜರಾಗಿ ನಾವು ಪರಿಶೀಲನೆ ಮಾಡಿ ಅವ್ರು ದಾಖಲೆ ಏನು ಕೊಟ್ಟಿದ್ದಾರೆ ಅದು ಸರಿ ಇತ್ತು ಅಂತ ಹೇಳಿದರೆ ಅವ್ರನ್ನ ಮತದಾರ ಪಟ್ಟಿನಲ್ಲಿ ಉಳಿಸ್ತಾರೆ. ಅಂದರೆ ಅದು ಬರೋದು ಮಾತ್ರ ಅಟೆಂಡೆನ್ಸ್ ಮಾತ್ರ ಕಂಪಲ್ಸರಿ, ಅವ್ರು ಬರಲೇಬೇಕು. ಸೊ ಅದನ್ನು ತಾವು ಸ್ವಲ್ಪ ಅವರಲ್ಲಿ ಜಾಗೃತಿ ಮೂಡಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಕೆಲವರು ನಾನೇ ಬರಲಿ ಈ ರೀತಿ ಒಂದು ಹೇಳುವಂತ ಇರ್ತಾರೆ. ಸ್ವಲ್ಪ ಅವರಿಗೆ ಮನವರಿಕೆ ಮಾಡಬೇಕು. ಅದನ್ನು ತಾವು ಸ್ವಲ್ಪ ಮಾಧ್ಯಮ ಮಿತ್ರರು ಮತ್ತು ನಮ್ಮ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಸ್ವಲ್ಪ ಅವರಿಗೆ ಮನವರಿಕೆ ಅಂದರೆ ಭಾಳ ಇಲ್ಲ, ನಮ್ಮಲ್ಲಿ ಭಾಳ ಅಷ್ಟೇ ಇರೋದು. ಸೊ ಇನ್ನು ಉಳಿದ ಏನು 549 ಇದೆ. ಈ ಥರ ಏನು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಏನಿದೆ ಅದು ನಮ್ಮ BLOಗಳೇ ಅವ್ರಿಗೂ ಸಹ ನೋಟಿಸ್ ಕೊಡ್ತೀವಿ. BLOಗಳು ಅವರಿಂದನೂ ಸಹ ದಾಖಲೆಗಳನ್ನು ತೊಗೊಬೋದು. ಅದಕ್ಕೆ ಸರಿಯಾದ ಅವ್ರ ಹೆಸರು ಏನಿದೆ ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಒಂದು ದಾಖಲೆ ಕೊಟ್ಟರೆ ಸೊ ಅವ್ರನ್ನ ಸಹ ನಾವು ಇದರಲ್ಲೇ ವೋಟರ್ ಲಿಸ್ಟಲ್ಲಿ ಕಂಟಿನ್ಯೂಷನ್ ಮಾಡ್ತೀವಿ. ಬಟ್ ಅವರು ಸಹ ಬರಬೇಕಾಗುತ್ತೆ.